ಈಗ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಎಲ್ಲ ರೇಟ್ಗಳನ್ನು ಹೈಕ್ ಮಾಡಿದ್ದಾರೆ. ಇಲ್ಲಿಗೆ ರಾಜ್ಯ ಸರ್ಕಾರ ಬಂದು 30 ತಿಂಗಳಾಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 30 ತಿಂಗಳಾದರೆ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ 60,000 ರೂಪಾಯಿ ಅವರ ಅಕೌಂಟಿಗೆ ಜಮಾ ಆಗಬೇಕಾಗಿತ್ತು. ಆದರೆ ಇವತ್ತಿಗೆ 30,000 ಕೂಡ 2.5 ವರ್ಷಗಳಲ್ಲಿ ಬಂದಿಲ್ಲ. ಅದು ನೀವು ಬೇಕಾದವ್ರನ್ನ ಕೇಳ್ಕೊಳ್ಳಿ. ಯಾವುದೋ ಎಲೆಕ್ಷನ್ ಬಂದಾಗ, ಬೈ ಎಲೆಕ್ಷನ್ ಬಂದಾಗ, ಮೊದಲು ಸಿಗ್ಗಾಂವಸವಳವರು ಮಂಡ್ಯದಲ್ಲಿ ಒಂದು ಚನ್ನಪಟ್ಟಣ ಎಲೆಕ್ಷನ್ನು, ಬಳ್ಳಾರಿಯಲ್ಲಿ ಎಲೆಕ್ಷನ್ ಬಂದಾಗ ಒಂದು ಎಲೆಕ್ಷನ್ ಮುಂಚೆ ಹಣವನ್ನು ಬಿಡುಗಡೆ ಮಾಡಿದ್ರು, ಬಿಟ್ಟರೆ ಆಮೇಲೆ ಇಲ್ಲ. ಒಂದೊಂದು ಕಡೆ ಒಂದು ತಾಲೂಕಲ್ಲಿ ಮಾಡ್ತಾರೆ, ಒಬ್ಬರಿಗೆ ಬಂದರೆ ಇನ್ನೊಬ್ಬರಿಗೆ ಬರಲ್ಲ. ಇವತ್ತು ಹೆಣ್ಮಕ್ಳಿಗೆ 60,000 ರೂಪಾಯಿ ಬರಬೇಕಾಗಿತ್ತು, 60,000 ರೂಪಾಯಿ ಬಂದೇ ಇಲ್ಲ. ಗೃಹಲಕ್ಷ್ಮಿ ಹೆಸರಿನಲ್ಲಿ ಸುಳ್ಳು ಹೇಳಿಕೊಂಡು ಸರ್ಕಾರ ಇವತ್ತು ಇನ್ನೊಂದು ಬಸ್ಸಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದ್ರು. ಮೊನ್ನೆ ನಾನು ರಟ್ಟೆಹಳ್ಳಿಯಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಮಾಡೋ ಅಂತ ಕೇಳಿದ್ವಿ. ರಟ್ಟೆಹಳ್ಳಿಯಿಂದ ರಾಣೆಬೆನ್ನೂರಿಗೆ ಎಷ್ಟು ಚಾರ್ಜ್ ಇದೆ ಈಗ ಅಂದರೆ ಅದು 48 ರೂಪಾಯಿ ಇದೆ. ಮೊದಲು ನಮ್ಮ ಸರ್ಕಾರ ಇದ್ದಾಗ ಎಷ್ಟಿತ್ತು? 16 ರೂಪಾಯಿ ಇತ್ತು. ಅವತ್ತು ಗಂಡ ಹೆಂಡತಿ ಇಬ್ಬರು ಜೊತೆಗೆ ಹೋದರೂ 32 ರೂಪಾಯಿ ಆಗ್ತಾಯಿತ್ತು. ಇವತ್ತು ಹೆಂಡತಿ ಫ್ರೀಯಾಗಿ ಹೋಗ್ತಿರ್ತಾಳೆ, ಹೆಂಡತಿ ಒಬ್ಬಳೆ ಹೋಗ್ತಾಯಿಲ್ಲ, ಗಂಡ ಜೊತೆಗೆ ಹೋಗ್ತಾನೆ, ಗಂಡ 48 ರೂಪಾಯಿ ಕಟ್ಟಬೇಕು. ಈಗ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಎಲ್ಲ ರೇಟ್ಗಳನ್ನು ಹೈಕ್ ಮಾಡಿದ್ದಾರೆ. ಇಲ್ಲಿಗೆ ರಾಜ್ಯ ಸರ್ಕಾರ ಬಂದು 30 ತಿಂಗಳಾಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 30 ತಿಂಗಳಾದರೆ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ 60,000 ರೂಪಾಯಿ ಅವರ ಅಕೌಂಟಿಗೆ ಜಮಾ ಆಗಬೇಕಾಗಿತ್ತು. ಆದರೆ ಇವತ್ತಿಗೆ 30,000 ಕೂಡ 2.5 ವರ್ಷಗಳಲ್ಲಿ ಬಂದಿಲ್ಲ. ಅದು ನೀವು ಬೇಕಾದವ್ರನ್ನ ಕೇಳ್ಕೊಳ್ಳಿ. ಯಾವುದೋ ಎಲೆಕ್ಷನ್ ಬಂದಾಗ, ಬೈ ಎಲೆಕ್ಷನ್ ಬಂದಾಗ, ಮೊದಲು ಸಿಗ್ಗಾಂವಸವಳವರು ಮಂಡ್ಯದಲ್ಲಿ ಒಂದು ಚನ್ನಪಟ್ಟಣ ಎಲೆಕ್ಷನ್ನು, ಬಳ್ಳಾರಿಯಲ್ಲಿ ಎಲೆಕ್ಷನ್ ಬಂದಾಗ ಒಂದು ಎಲೆಕ್ಷನ್ ಮುಂಚೆ ಹಣವನ್ನು ಬಿಡುಗಡೆ ಮಾಡಿದ್ರು, ಬಿಟ್ಟರೆ ಆಮೇಲೆ ಇಲ್ಲ. ಒಂದೊಂದು ಕಡೆ ಒಂದು ತಾಲೂಕಲ್ಲಿ ಮಾಡ್ತಾರೆ, ಒಬ್ಬರಿಗೆ ಬಂದರೆ ಇನ್ನೊಬ್ಬರಿಗೆ ಬರಲ್ಲ. ಇವತ್ತು ಹೆಣ್ಮಕ್ಳಿಗೆ 60,000 ರೂಪಾಯಿ ಬರಬೇಕಾಗಿತ್ತು, 60,000 ರೂಪಾಯಿ ಬಂದೇ ಇಲ್ಲ. ಗೃಹಲಕ್ಷ್ಮಿ ಹೆಸರಿನಲ್ಲಿ ಸುಳ್ಳು ಹೇಳಿಕೊಂಡು ಸರ್ಕಾರ ಇವತ್ತು ಇನ್ನೊಂದು ಬಸ್ಸಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದ್ರು. ಮೊನ್ನೆ ನಾನು ರಟ್ಟೆಹಳ್ಳಿಯಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಮಾಡೋ ಅಂತ ಕೇಳಿದ್ವಿ. ರಟ್ಟೆಹಳ್ಳಿಯಿಂದ ರಾಣೆಬೆನ್ನೂರಿಗೆ ಎಷ್ಟು ಚಾರ್ಜ್ ಇದೆ ಈಗ ಅಂದರೆ ಅದು 48 ರೂಪಾಯಿ ಇದೆ. ಮೊದಲು ನಮ್ಮ ಸರ್ಕಾರ ಇದ್ದಾಗ ಎಷ್ಟಿತ್ತು? 16 ರೂಪಾಯಿ ಇತ್ತು. ಅವತ್ತು ಗಂಡ ಹೆಂಡತಿ ಇಬ್ಬರು ಜೊತೆಗೆ ಹೋದರೂ 32 ರೂಪಾಯಿ ಆಗ್ತಾಯಿತ್ತು. ಇವತ್ತು ಹೆಂಡತಿ ಫ್ರೀಯಾಗಿ ಹೋಗ್ತಿರ್ತಾಳೆ, ಹೆಂಡತಿ ಒಬ್ಬಳೆ ಹೋಗ್ತಾಯಿಲ್ಲ, ಗಂಡ ಜೊತೆಗೆ ಹೋಗ್ತಾನೆ, ಗಂಡ 48 ರೂಪಾಯಿ ಕಟ್ಟಬೇಕು. ಈಗ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಎಲ್ಲ ರೇಟ್ಗಳನ್ನು ಹೈಕ್ ಮಾಡಿದ್ದಾರೆ. ಇಲ್ಲಿಗೆ ರಾಜ್ಯ ಸರ್ಕಾರ ಬಂದು 30 ತಿಂಗಳಾಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 30 ತಿಂಗಳಾದರೆ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ 60,000 ರೂಪಾಯಿ ಅವರ ಅಕೌಂಟಿಗೆ ಜಮಾ ಆಗಬೇಕಾಗಿತ್ತು. ಆದರೆ ಇವತ್ತಿಗೆ 30,000 ಕೂಡ 2.5 ವರ್ಷಗಳಲ್ಲಿ ಬಂದಿಲ್ಲ. ಅದು ನೀವು ಬೇಕಾದವ್ರನ್ನ ಕೇಳ್ಕೊಳ್ಳಿ. ಯಾವುದೋ ಎಲೆಕ್ಷನ್ ಬಂದಾಗ, ಬೈ ಎಲೆಕ್ಷನ್ ಬಂದಾಗ, ಮೊದಲು ಸಿಗ್ಗಾಂವಸವಳವರು ಮಂಡ್ಯದಲ್ಲಿ ಒಂದು ಚನ್ನಪಟ್ಟಣ ಎಲೆಕ್ಷನ್ನು, ಬಳ್ಳಾರಿಯಲ್ಲಿ ಎಲೆಕ್ಷನ್ ಬಂದಾಗ ಒಂದು ಎಲೆಕ್ಷನ್ ಮುಂಚೆ ಹಣವನ್ನು ಬಿಡುಗಡೆ ಮಾಡಿದ್ರು, ಬಿಟ್ಟರೆ ಆಮೇಲೆ ಇಲ್ಲ. ಒಂದೊಂದು ಕಡೆ ಒಂದು ತಾಲೂಕಲ್ಲಿ ಮಾಡ್ತಾರೆ, ಒಬ್ಬರಿಗೆ ಬಂದರೆ ಇನ್ನೊಬ್ಬರಿಗೆ ಬರಲ್ಲ. ಇವತ್ತು ಹೆಣ್ಮಕ್ಳಿಗೆ 60,000 ರೂಪಾಯಿ ಬರಬೇಕಾಗಿತ್ತು, 60,000 ರೂಪಾಯಿ ಬಂದೇ ಇಲ್ಲ. ಗೃಹಲಕ್ಷ್ಮಿ ಹೆಸರಿನಲ್ಲಿ ಸುಳ್ಳು ಹೇಳಿಕೊಂಡು ಸರ್ಕಾರ ಇವತ್ತು ಇನ್ನೊಂದು ಬಸ್ಸಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದ್ರು. ಮೊನ್ನೆ ನಾನು ರಟ್ಟೆಹಳ್ಳಿಯಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಮಾಡೋ ಅಂತ ಕೇಳಿದ್ವಿ. ರಟ್ಟೆಹಳ್ಳಿಯಿಂದ ರಾಣೆಬೆನ್ನೂರಿಗೆ ಎಷ್ಟು ಚಾರ್ಜ್ ಇದೆ ಈಗ ಅಂದರೆ ಅದು 48 ರೂಪಾಯಿ ಇದೆ. ಮೊದಲು ನಮ್ಮ ಸರ್ಕಾರ ಇದ್ದಾಗ ಎಷ್ಟಿತ್ತು? 16 ರೂಪಾಯಿ ಇತ್ತು. ಅವತ್ತು ಗಂಡ ಹೆಂಡತಿ ಇಬ್ಬರು ಜೊತೆಗೆ ಹೋದರೂ 32 ರೂಪಾಯಿ ಆಗ್ತಾಯಿತ್ತು. ಇವತ್ತು ಹೆಂಡತಿ ಫ್ರೀಯಾಗಿ ಹೋಗ್ತಿರ್ತಾಳೆ, ಹೆಂಡತಿ ಒಬ್ಬಳೆ ಹೋಗ್ತಾಯಿಲ್ಲ, ಗಂಡ ಜೊತೆಗೆ ಹೋಗ್ತಾನೆ, ಗಂಡ 48 ರೂಪಾಯಿ ಕಟ್ಟಬೇಕು. ಈಗ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಎಲ್ಲ ರೇಟ್ಗಳನ್ನು ಹೈಕ್ ಮಾಡಿದ್ದಾರೆ. ಇಲ್ಲಿಗೆ ರಾಜ್ಯ ಸರ್ಕಾರ ಬಂದು 30 ತಿಂಗಳಾಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 30 ತಿಂಗಳಾದರೆ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ 60,000 ರೂಪಾಯಿ ಅವರ ಅಕೌಂಟಿಗೆ ಜಮಾ ಆಗಬೇಕಾಗಿತ್ತು. ಆದರೆ ಇವತ್ತಿಗೆ 30,000 ಕೂಡ 2.5 ವರ್ಷಗಳಲ್ಲಿ ಬಂದಿಲ್ಲ. ಅದು ನೀವು ಬೇಕಾದವ್ರನ್ನ ಕೇಳ್ಕೊಳ್ಳಿ. ಯಾವುದೋ ಎಲೆಕ್ಷನ್ ಬಂದಾಗ, ಬೈ ಎಲೆಕ್ಷನ್ ಬಂದಾಗ, ಮೊದಲು ಸಿಗ್ಗಾಂವಸವಳವರು ಮಂಡ್ಯದಲ್ಲಿ ಒಂದು ಚನ್ನಪಟ್ಟಣ ಎಲೆಕ್ಷನ್ನು, ಬಳ್ಳಾರಿಯಲ್ಲಿ ಎಲೆಕ್ಷನ್ ಬಂದಾಗ ಒಂದು ಎಲೆಕ್ಷನ್ ಮುಂಚೆ ಹಣವನ್ನು ಬಿಡುಗಡೆ ಮಾಡಿದ್ರು, ಬಿಟ್ಟರೆ ಆಮೇಲೆ ಇಲ್ಲ. ಒಂದೊಂದು ಕಡೆ ಒಂದು ತಾಲೂಕಲ್ಲಿ ಮಾಡ್ತಾರೆ, ಒಬ್ಬರಿಗೆ ಬಂದರೆ ಇನ್ನೊಬ್ಬರಿಗೆ ಬರಲ್ಲ. ಇವತ್ತು ಹೆಣ್ಮಕ್ಳಿಗೆ 60,000 ರೂಪಾಯಿ ಬರಬೇಕಾಗಿತ್ತು, 60,000 ರೂಪಾಯಿ ಬಂದೇ ಇಲ್ಲ.
ಗೃಹಲಕ್ಷ್ಮಿಯ ಹೆಸರಿನಲ್ಲಿ ಸುಳ್ಳು ಹೇಳಿಕೊಂಡು ಸರ್ಕಾರ ಇವತ್ತು ಇನ್ನೊಂದು ಬಸ್ಸಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದ್ರು. ಮೊನ್ನೆ ನಾನು ರಟ್ಟೆಹಳ್ಳಿಯಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಮಾಡೋ ಅಂತೇಳಿ ಕೇಳಿದ್ವಿ. ರಟ್ಟೆಹಳ್ಳಿಯಿಂದ ರಾಣೆಬೆನ್ನೂರಿಗೆ ಎಷ್ಟು ಚಾರ್ಜ್ ಇದೆ ಈಗ ಅಂದರೆ ಅದು 48 ರೂಪಾಯಿ ಇದೆ. ಮೊದಲು ನಮ್ಮ ಸರ್ಕಾರ ಇದ್ದಾಗ ಎಷ್ಟಿತ್ತು? 16 ರೂಪಾಯಿ ಇತ್ತು. ಅವತ್ತು ಗಂಡ ಹೆಂಡತಿ ಇಬ್ಬರು ಜೊತೆಗೆ ಹೋದರೂ 32 ರೂಪಾಯಿ ಆಗ್ತಾಯಿತ್ತು. ಇವತ್ತು ಹೆಂಡತಿ ಫ್ರೀಯಾಗಿ ಹೋಗ್ತಿರ್ತಾಳೆ, ಹೆಂಡತಿ ಒಬ್ಬಳೆ ಹೋಗ್ತಾಯಿಲ್ಲ, ಗಂಡ ಜೊತೆಗೆ ಹೋಗ್ತಾನೆ, ಗಂಡ 48 ರೂಪಾಯಿ ಕಟ್ಟಬೇಕು. ಈಗ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಎಲ್ಲ ರೇಟ್ಗಳನ್ನು ಹೈಕ್ ಮಾಡಿದ್ದಾರೆ. ಇಲ್ಲಿಗೆ ರಾಜ್ಯ ಸರ್ಕಾರ ಬಂದು 30 ತಿಂಗಳಾಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 30 ತಿಂಗಳಾದರೆ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ 60,000 ರೂಪಾಯಿ ಅವರ ಅಕೌಂಟಿಗೆ ಜಮಾ ಆಗಬೇಕಾಗಿತ್ತು. ಆದರೆ ಇವತ್ತಿಗೆ 30,000 ಕೂಡ 2.5 ವರ್ಷಗಳಲ್ಲಿ ಬಂದಿಲ್ಲ. ಅದು ನೀವು ಬೇಕಾದವ್ರನ್ನ ಕೇಳ್ಕೊಳ್ಳಿ. ಯಾವುದೋ ಎಲೆಕ್ಷನ್ ಬಂದಾಗ, ಬೈ ಎಲೆಕ್ಷನ್ ಬಂದಾಗ, ಮೊದಲು ಸಿಗ್ಗಾಂವಸವಳವರು ಮಂಡ್ಯದಲ್ಲಿ ಒಂದು ಚನ್ನಪಟ್ಟಣ ಎಲೆಕ್ಷನ್ನು, ಬಳ್ಳಾರಿಯಲ್ಲಿ ಎಲೆಕ್ಷನ್ ಬಂದಾಗ ಒಂದು ಎಲೆಕ್ಷನ್ ಮುಂಚೆ ಹಣವನ್ನು ಬಿಡುಗಡೆ ಮಾಡಿದ್ರು, ಬಿಟ್ಟರೆ ಆಮೇಲೆ ಇಲ್ಲ. ಒಂದೊಂದು ಕಡೆ ಒಂದು ತಾಲೂಕಲ್ಲಿ ಮಾಡ್ತಾರೆ, ಒಬ್ಬರಿಗೆ ಬಂದರೆ ಇನ್ನೊಬ್ಬರಿಗೆ ಬರಲ್ಲ. ಇವತ್ತು ಹೆಣ್ಮಕ್ಳಿಗೆ 60,000 ರೂಪಾಯಿ ಬರಬೇಕಾಗಿತ್ತು, 60,000 ರೂಪಾಯಿ ಬಂದೇ ಇಲ್ಲ. ಗೃಹಲಕ್ಷ್ಮಿಯ ಹೆಸರಿನಲ್ಲಿ ಸುಳ್ಳು ಹೇಳಿಕೊಂಡು ಸರ್ಕಾರ ಇವತ್ತು ಇನ್ನೊಂದು ಬಸ್ಸಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದ್ರು. ಮೊನ್ನೆ ನಾನು ರಟ್ಟೆಹಳ್ಳಿಯಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಮಾಡೋ ಅಂತೇಳಿ ಕೇಳಿದ್ವಿ. ರಟ್ಟೆಹಳ್ಳಿಯಿಂದ ರಾಣೆಬೆನ್ನೂರಿಗೆ ಎಷ್ಟು ಚಾರ್ಜ್ ಇದೆ ಈಗ ಅಂದರೆ ಅದು 48 ರೂಪಾಯಿ ಇದೆ. ಮೊದಲು ನಮ್ಮ ಸರ್ಕಾರ ಇದ್ದಾಗ ಎಷ್ಟಿತ್ತು? 16 ರೂಪಾಯಿ ಇತ್ತು. ಅವತ್ತು ಗಂಡ ಹೆಂಡತಿ ಇಬ್ಬರು ಜೊತೆಗೆ ಹೋದರೂ 32 ರೂಪಾಯಿ ಆಗ್ತಾಯಿತ್ತು. ಇವತ್ತು ಹೆಂಡತಿ ಫ್ರೀಯಾಗಿ ಹೋಗ್ತಿರ್ತಾಳೆ, ಹೆಂಡತಿ ಒಬ್ಬಳೆ ಹೋಗ್ತಾಯಿಲ್ಲ, ಗಂಡ ಜೊತೆಗೆ ಹೋಗ್ತಾನೆ, ಗಂಡ 48 ರೂಪಾಯಿ ಕಟ್ಟಬೇಕು. ಈಗ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅಂತ ಹೇಳಿ ಎಲ್ಲ ರೇಟ್ಗಳನ್ನು ಹೈಕ್ ಮಾಡಿದ್ದಾರೆ. ಇಲ್ಲಿಗೆ ರಾಜ್ಯ ಸರ್ಕಾರ ಬಂದು 30 ತಿಂಗಳಾಗಿದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 30 ತಿಂಗಳಾದರೆ ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ 60,000 ರೂಪಾಯಿ ಅವರ ಅಕೌಂಟಿಗೆ ಜಮಾ ಆಗಬೇಕಾಗಿತ್ತು. ಆದರೆ ಇವತ್ತಿಗೆ 30,000 ಕೂಡ 2.5 ವರ್ಷಗಳಲ್ಲಿ ಬಂದಿಲ್ಲ. ಅದು ನೀವು ಬೇಕಾದವ್ರನ್ನ ಕೇಳ್ಕೊಳ್ಳಿ. ಯಾವುದೋ ಎಲೆಕ್ಷನ್ ಬಂದಾಗ, ಬೈ ಎಲೆಕ್ಷನ್ ಬಂದಾಗ, ಮೊದಲು ಸಿಗ್ಗಾಂವಸವಳವರು ಮಂಡ್ಯದಲ್ಲಿ ಒಂದು ಚನ್ನಪಟ್ಟಣ ಎಲೆಕ್ಷನ್ನು, ಬಳ್ಳಾರಿಯಲ್ಲಿ ಎಲೆಕ್ಷನ್ ಬಂದಾಗ ಒಂದು ಎಲೆಕ್ಷನ್ ಮುಂಚೆ ಹಣವನ್ನು ಬಿಡುಗಡೆ ಮಾಡಿದ್ರು, ಬಿಟ್ಟರೆ ಆಮೇಲೆ ಇಲ್ಲ. ಒಂದೊಂದು ಕಡೆ ಒಂದು ತಾಲೂಕಲ್ಲಿ ಮಾಡ್ತಾರೆ, ಒಬ್ಬರಿಗೆ ಬಂದರೆ ಇನ್ನೊಬ್ಬರಿಗೆ ಬರಲ್ಲ. ಇವತ್ತು ಹೆಣ್ಮಕ್ಳಿಗೆ 60,000 ರೂಪಾಯಿ ಬರಬೇಕಾಗಿತ್ತು, 60,000 ರೂಪಾಯಿ ಬಂದೇ ಇಲ್ಲ. ಗೃಹಲಕ್ಷ್ಮಿಯ ಹೆಸರಿನಲ್ಲಿ ಸುಳ್ಳು ಹೇಳಿಕೊಂಡು ಸರ್ಕಾರ ಇವತ್ತು ಇನ್ನೊಂದು ಬಸ್ಸಲ್ಲಿ ಶಕ್ತಿ ಯೋಜನೆ ಅಂತ ಮಾಡಿದ್ರು. ಮೊನ್ನೆ ನಾನು ರಟ್ಟೆಹಳ್ಳಿಯಲ್ಲಿ ನಮ್ಮ ಒಂದು ಕಾರ್ಯಕ್ರಮ ಮಾಡೋ ಅಂತೇಳಿ ಕೇಳಿದ್ವಿ. ರಟ್ಟೆಹಳ್ಳಿಯಿಂದ ರಾಣೆಬೆನ್ನೂರಿಗೆ ಎಷ್ಟು ಚಾರ್ಜ್ ಇದೆ ಈಗ ಅಂದರೆ ಅದು 48 ರೂಪಾಯಿ ಇದೆ. ಮೊದಲು ನಮ್ಮ ಸರ್ಕಾರ ಇದ್ದಾಗ ಎಷ್ಟಿತ್ತು? 16 ರೂಪಾಯಿ ಇತ್ತು. ಅವತ್ತು ಗಂಡ ಹೆಂಡತಿ ಇಬ್ಬರು ಜೊತೆಗೆ ಹೋದರೂ 32 ರೂಪಾಯಿ ಆಗ್ತಾಯಿತ್ತು. ಇವತ್ತು ಹೆಂಡತಿ ಫ್ರೀಯಾಗಿ ಹೋಗ್ತಿರ್ತಾಳೆ, ಹೆಂಡತಿ ಒಬ್ಬಳೆ ಹೋಗ್ತಾಯಿಲ್ಲ, ಗಂಡ ಜೊತೆಗೆ ಹೋಗ್ತಾನೆ, ಗಂಡ 48 ರೂಪಾಯಿ ಕಟ್ಟಬೇಕು.